ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೋಡಿ, ಬಟರ್ ಫ್ರೂಟು ಹೊರಗಡೆಯಿಂದ ತಂದಿದ್ದು ಮತ್ತು ಎಳ್ನೀರು ಬೇಕೇ ಬೇಕಿನ್ಮೇಲೆ ಅಲ್ಲೂರ. ಮತ್ತು ಡೇರೆದು ಕಟ್ ಮಾಡಿದ್ದೆ ಗೊತ್ತಾ, ನಾನು ಕಟ್ ಮಾಡಿ ಅದಕ್ಕೆ ಆರೈಕೆ ಮಾಡಿದ್ದು. ನೋಡಿ, ಈ ರೀತಿ ಚಿಗ್ರಿ ಮಗ್ಗಾಗ್ತಾಯಿದೆ ಸ್ನೇಹಿತರೆ. ಹಾಗೆ ನಿಮಗೆ ತಿಳಿಸ್ದೆ, ಪ್ರತಿಯೊಂದು ಅಷ್ಟೇ ನಾವು ಅದಕ್ಕೆ ಸ್ವಲ್ಪ ಆದ್ರೂ ಆರೈಕೆ ಮಾಡಿಬಿಟ್ರೆ ಸಾಕು, ಇಷ್ಟು ಮುದ್ದಾಗಿ ಬೆಳೆಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಮತ್ತು ಇದು ಏನು ಅಂತ ಗೊತ್ತಾಗಲೇ ಇಲ್ಲ ಸ್ನೇಹಿತರೆ. ಗೂಗಲಲ್ಲೂ ನೋಡಿದೆ, ಇದೇನೋ ಏನೇನೋ ಹೇಳ್ತಾ ಇದೆ. ಇದು ಆದಷ್ಟಿಗೆ ಅದೇ ಬಂದಿದೆ, ಆದರೆ ಇದು ಏನಕ್ಕೂ ಉಪಯೋಗಕ್ಕೆ ಬರುತ್ತೆ ಅನಿಸುತ್ತೆ. ಏನು ಅಂತ ನನಗಿನ್ನೂ ಗೊತ್ತಾಗಲಿಲ್ಲ. ಗೊತ್ತಾದರೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಮತ್ತು ನಾನು ಇವತ್ತು ಸ್ಟ್ರಾಬೆರಿ ತರಿಸಿದೆ. ಸ್ಟ್ರಾಬೆರಿ ನೋಡಿ ಈ ರೀತಿ ಪ್ಯಾಕ್ ಮಾಡಿ ಕಳಿಸಿದ್ರು. ಇದೊಂದು ಚೂರು ಅದು ಏನೋ ಅಷ್ಟು ಚೆನ್ನಾಗಿರೋ ಗಿಡಗಳು ಕೊಡೋದಿಲ್ಲ ಸ್ನೇಹಿತರೆ. ಏನು ಅಷ್ಟೊಂದು ಚೆನ್ನಾಗಿಲ್ಲ, ಆದರೆ ಸ್ವಲ್ಪ ಬೇರಿತ್ತು. ಇವಾಗ ನೋಡಿ, ಯಾವುದೇ ಆಗಲಿ ನಾವು ಸಾಕ್ಷಿ ಸಮೇತ ಇಟ್ಕೊಳ್ಳೇಬೇಕು ಸ್ನೇಹಿತರೆ. ಮಾಡಿ ಇಟ್ಕೊಂಡೆ, ಯಾಕಂದರೆ ನಾವು ಏನಾದರೂ ರಿಟರ್ನ್ ಕೊಡ್ತೀವಿ ಅಂತಂದರೆ ಈ ರೀತಿ ಎಲ್ಲ ಒಂದು ಸಾಕ್ಷಿ ಇರಬೇಕು. ನಾನು ಸ್ವಲ್ಪ ಹೆಚ್ಚಿಗೆ ದುಡ್ಡು ಕೊಟ್ಟೆ ತರಿಸಿದ್ದು. ನೋಡಿದ್ರೆ ಅದು ತುಂಬ ಕಳಪೆಯಾಗೇ ಇದೆ ಗಿಡ. ಏನು ಮಾಡೋಕ್ಕಾಗಲ್ಲ. ಆದರೆ ಬೇರೊಂದಿದೆ ಅನ್ನೋ ಒಂದು ಧೈರ್ಯ ಇದೆ. ಎಷ್ಟರ ಮಟ್ಟಿಗೆ ಬರುತ್ತೋ ಗೊತ್ತಿಲ್ಲ. ಇದಕ್ಕೂ ನಾನು ಶ್ರಮ ವಹಿಸಿ ಗಿಡ ಹಾಕಲೇಬೇಕಾಯ್ತು ಸ್ನೇಹಿತರೆ. ಈ ರೀತಿ ಕವರಲ್ಲಿ, ಅದು ಗಟ್ಟಿ ಜೇಡಿ ಮಣ್ಣು ಅಂತಾರಲ್ಲ, ಅದರಲ್ಲಿ ಹಾಕ್ಬಿಟ್ಟಿರ್ತಾರೆ ಗಿಡ ಇದಾಗಬಾರ್ದು ಅಂದ್ಬಿಟ್ಟು. ಅದೇನಾದರೂ ಸ್ವಲ್ಪ ನೀರಿಲ್ಲ ಅಂದರೆ ಗಟ್ಟಿಯಾಗ್ಬಿಟ್ಟಿರುತ್ತೆ. ಆ ಮಣ್ಣನ್ನು ಏನಾದರೂ ನಾವು ನೀರು ಹಾಕಿ ತೆಗಿಬೇಕು. ಏನಾದರೂ ಹಾಗೆ ತೆಗೆದ್ವಿ ಅಂದರೆ ಬೇರು ಆ ಕಡೆ ಈ ಕಡೆ ಕಟ್ಟಾಗ್ಬಿಟ್ಟು ಮತ್ತು ಗಿಡ ಹಾಳಾಗ್ಬಿಡುತ್ತೆ. ಅದನ್ನು ನೋಡೋಣ, ನೀವು ಏನಾದರೂ ನೀರಿಲ್ವೋ ಏನೋ ಅಂದ್ಕೊಂಡು. ಯಾಕಂದರೆ ಫುಲ್ಲು ಎಷ್ಟರ ಮಟ್ಟಿಗೆ ಅಂದರೆ ಟೈಟಾಗಿ ಕಟ್ಬಿಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕೆ ಎಲ್ಲ ತೆಗಿತಾ ಇದ್ದೀನಿ. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಬಿಟ್ಟಿದ್ದೀನಿ. ನಾನು ಟ್ರೈಪಾಡ್ ಇಟ್ಕೊಳ್ಳಲಿಲ್ಲ. ಇವಾಗ ನೋಡಿದೆ, ಒಂದು ಸ್ವಲ್ಪ ಹಸಿ ಇತ್ತು. ಬಚಾವಾಯ್ತಪ್ಪ ಸದ್ಯ ಅಂದ್ಕೊಂಡು ನಾನು ನೀಟಾಗಿ ಹಿಂಗೆ ತೆಗೆದೆ. ಇಲ್ಲ ಅಂದರೆ ಹಸಿ ಇದ್ದರೆ ಕ್ಲೀನಾಗಿ ಬರುತ್ತೆ. ಒಣಗಿಬಿಟ್ಟಿದ್ರೆ ಅಂತೂ ಗಿಡ ಹಾಳಾಯಿತು ಅಂತಲೇ ಅರ್ಥ ಸ್ನೇಹಿತರೆ. ಅದಕ್ಕೆ ನೀಟಾಗೆಲ್ಲ ತೆಗ್ದಿದ್ದೀನಿ, ಹಾಕಿದ್ದೀನಿ. ನೋಡೋಣ ಎಷ್ಟರ ಮಟ್ಟಿಗೆ. ನೋಡಿ, ನಾನು ಕೊಟ್ಟಿದ್ದು ಸ್ವಲ್ಪ ಹೆಚ್ಚಿಗೆ ದುಡ್ಡೇ, ಚೆನ್ನಾಗಿ ಬರಲಿ ಅಂತ. ಕೆಳಗಡೆ ಎಲ್ಲ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಹೀಗಿದೆ, ನೋಡೋಣ. ಏನು ಮಾಡೋಕ್ಕಾಗಲ್ಲ, ತರಿಸಿದ್ದಾಗಿದೆ. ಇದನ್ನು ಕ್ಲೀನಾಗಿ ಚಿಗುರಿಸೋ ಜವಾಬ್ದಾರಿ ನಮ್ಮದಾಗಿರುತ್ತಲ್ವ ಸ್ನೇಹಿತರೆ. ಮತ್ತು ನಾನು ಈ ದಾಸವಾಳ ಕಡ್ಡಿ ನನ್ನ ಫ್ರೆಂಡು ತಂದುಕೊಟ್ರು. ಅದೇ ಎಲ್ಲ ಕಟ್ ಮಾಡಿ ಒಂದು ನೀರಲ್ಲಿ ಹಾಕಿ ಇಟ್ಬಿಟ್ಟು ಅದನ್ನು ಚಿಗುರು ಬರೆಸ್ಬೇಕು. ಅದಕ್ಕೆ ಹಾಕಿದ್ದೀನಿ. ಇವಾಗ ನೋಡಿ, ಈ ಬಿಂದಿಗೆ ಹೂವು ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ಈ ಬಿಂದಿಗೆ ಹೂವು ನೋಡೋದೇ ಒಂಥರ ಖುಷಿ. ಆ ಕಲರ್ ಏನು ಚೆನ್ನಾಗಿರುತ್ತೆ, ನ್ಯಾಚುರಲ್ ಕಲರು. ನಿಜ ಈ ಕಲರ್ ತುಂಬ ಚೆನ್ನಾಗಿರುತ್ತೆ. ಹಸಿರು ಇದಕ್ಕೂ ಹೂಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಏನಾಗಲಿ, ಯೂಟ್ಯೂಬರ್ಸ್ ಅಂದಮೇಲೆ ಹೊಸ ಹೊಸ ಗಿಡಗಳನ್ನ ಹಾಕ್ತಾ ಇರಬೇಕು. ಹಂಗನ್ಬಿಟ್ಟು ನಾನು ಆರೆಂಜ್ ಕಲರ್ ಗಿಡ ತರಿಸಿದ್ನಲ್ಲ, ರೋಸು, ಅದು ಹೂ ಮಗ್ಗಾಗಿದೆ. ಮತ್ತು ಇದು ಪಿಂಕು ನೋಡಿ ಹೂ ಬಿಟ್ಟಿದೆ. ಇವೆಲ್ಲ ಇದರಲ್ಲೇ 2-3 ಥರ ಲೈಟು ಡಾರ್ಕ್ ಇದೆ ಸ್ನೇಹಿತರೆ ನನ್ನ ಹತ್ರ. ತುಂಬ ಸ್ವಲ್ಪ ಡಾರ್ಕು ಬರುತ್ತೆ, ಕೆಲವೊಂದು ಲೈಟಾಗಿರುತ್ತೆ. ಇದು ರೆಡ್ಡು ತುಂಬ ಹಳೆ ಗಿಡಗಳೇ. ಚಿಗುರು ಬಂದಿದೆ, ಹೊಸ ಗಿಡಗಳು ಆಗ್ತಾ ಇದ್ದಾವೆ. ಕಟ್ ಮಾಡ್ತಾ ಇರಬೇಕು, ಗಿಡಗಳನ್ನ ಮಾಡ್ಕೊಳ್ತಾ ಇರಬೇಕು. ಮತ್ತು ನೋಡಿ, ಇಲ್ಲಿ 1-2 ಟೊಮೊಟೊ ಹಣ್ಣು ಸಿಕ್ತು ನನಗೆ. ಟೊಮೊಟೊ ಒಂದು ಸ್ವಲ್ಪ ಇನ್ನೂ ಹಣ್ಣಾಗಬೇಕಿತ್ತು. ಸರಿ, ಇಷ್ಟೇ ಇರಲಿ, ಕಿತ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಕೀಳ್ತಾ ಇದ್ದೀನಿ. ಅವಾಗವಾಗ 2, 4, 6, 8 ಹೀಗೆ ಸಿಗ್ತಾ ಇರುತ್ತೆ. ಮತ್ತು ಹಾಗೆ ಕಿಚನ್ ಕಡೆ ಬಂದೆ. ಈ ಬೆಲ್ಲದ ಪುಡಿ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಸಾಂಬಾರಿಗೆ ಏನಕ್ಕಾದರೂ ಬೇಕು ಅಂದಾಗ ನಾನು ಈ ರೀತಿ ತುಂಬ ಸಣ್ಣಗೆ ಪುಡಿ ಮಾಡ್ಕೋತೀನಿ. ಸಾಮಾನ್ಯವಾಗಿ ಏನಾದರೂ ಸ್ವೀಟ್ಸ್ ಮಾಡಬೇಕಂದ್ರೆ ದಿಢೀರಂತ ನಾವು ಮಾಡ್ತೀವಲ್ವ, ಈ ರೀತಿ ಗಾಜಿನ ಬಾಟಲ್ಗೆ ನಾನು ಹಾಕಿ ಇಡ್ತೀನಿ ಸ್ನೇಹಿತರೆ. ಅದು ಏನಂದರೆ, ನಾವು ನ್ಯೂಸ್ ಪೇಪರ್ ಅಂತ ತೊಗೊಂಡ್ಬಿಡ್ತೀವಿ. ನ್ಯೂಸ್ ಪೇಪರಲ್ಲಿ ಏನಪ್ಪ ಅಂದರೆ, ಇಂಕೆಲ್ಲ ನಮ್ಮ ಬೆಲ್ಲಕ್ಕೆಲ್ಲ ಅಂಟ್ಕೊಂಡು ದೇಹಕ್ಕೆ ಹೋದರೆ ಅದು ಒಳ್ಳೆಯದಲ್ಲ. ಅದಕ್ಕೆ ಯಾವಾಗಲೂ ಪ್ಲೈನಾಗಿರೋ ಅಂತಹ ಒಂದು ಪೇಪರ್ ತೊಗೊಂಡು ನಾವು ಕುಟ್ಕೊಂಡ್ರೆ ಚೆನ್ನಾಗಿರುತ್ತೆ.
ಇದೊಂದು ಟಿಪ್ಸ್ನ ಹೇಳಿದೆ. ಬೆಲ್ಲನ ಈ ರೀತಿ ಪುಡಿ ಮಾಡಿ ಇಟ್ಕೊಳ್ಳೋದು ನನ್ನ ಅಭ್ಯಾಸ. ಮತ್ತು ಹಾಗೆ ಹೇಳ್ತಾ ಹೂ ನೋಡಿ, ಈ ಥರ ನನ್ನ ಗಾರ್ಡನಲ್ಲಿ ಬಿಂದಿಗೆ ಹೂವು ತುಂಬ ಬರುತ್ತೆ ಸ್ನೇಹಿತರೆ. ಎಷ್ಟು ಹೂ ಬರುತ್ತೆ ಅಂದರೆ ಹೇಳಲಿಕ್ಕೆ ಆಗೋಲ್ಲ, ಅಷ್ಟು ಹೂ ಸಿಗುತ್ತೆ. ಅದೊಂದು ಖುಷಿನ ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡೆ. ಬೀಜ ಹಾಕ್ತಾಯಿದ್ದೆ, ಇನ್ನೊಂದಷ್ಟು ಗಿಡ ಮಾಡಿಕೊಳ್ಬೇಕು. ರೋಸು ಅಷ್ಟೇ ಸಾಕಷ್ಟು ಹೂ ಕೊಡ್ತಾ ಇದೆ. ನನ್ನ ಗಾರ್ಡನ್ನಲ್ಲಿ ರೋಸ್ ಆಗಲಿ ಈ ಹೂಗಳಿಗೆ ಏನೂ ಕಮ್ಮಿ ಇಲ್ಲ ಸ್ನೇಹಿತರೆ. ತರಕಾರಿ ಆಗಲಿ ಹೂ ಆಗಲಿ ಭಾಳಷ್ಟು ಸಿಗುತ್ತೆ. ಟೈಮ್ ಪಾಸ್ಗೋಸ್ಕರ ನಾನು ಈ ಗಾರ್ಡನ್ನ ಮಾಡಿದೆ. ಅದು ನನಗೊಂಥರ ಉದ್ಯೋಗನೇ ಆಗೋಗ್ಬಿಟ್ಟಿದೆ. ಯಾಕಂದರೆ ನನಗೆ ಯೂಟ್ಯೂಬ್ಗೆ ಹಾಕೋದು, ಇದರಿಂದ ಸಂಪಾದನೆ ಮಾಡೋದೇ ಒಂದು ರೀತಿ ಖುಷಿ. ಇವತ್ತು ಬಸ್ಸಾರು ಮಾಡಿದೆ ಮಧ್ಯಾಹ್ನ, ಹಾಗೆ ನಿಮ್ಗೊಂಚೂರು ತೋರಿಸ್ದೆ. ಬಸ್ಸಾರಿಗೆ ಬೋಂಡ, ಸೌತೆಕಾಯಿ ಪಲ್ಯ, ಎಷ್ಟು ಅದ್ಭುತವಾದಂತಹ ಮಧ್ಯಾಹ್ನದ ಊಟ ಆಯಿತು ಸ್ನೇಹಿತರೆ. ಮತ್ತು ಈರುಳ್ಳಿ ಬಗ್ಗೆ ತುಂಬ ಕೇಳ್ತಾಯಿದ್ರಿ. ಬೀಜ ಆಗೋದು ಹೇಗೆ, ಈರುಳ್ಳಿ ಬೀಜ ಮಾಡೋ ರೀತಿ ಎಲ್ಲ ಒಂದು ವಿಡಿಯೋ ಮಾಡಿ ನಮಗೆ ತಿಳಿಸಿ ಮೇಡಮ್ ಅಂತ ತುಂಬ ಜನ ಕೇಳ್ಕೊಂಡಿದ್ದೀರ. ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಬರೀ ಈರುಳ್ಳಿ ಬಗ್ಗೆನೇ ತಿಳಿಸ್ತೀನಿ. ಇದನ್ನು ನಾನು ಸಾಂಬಾರು ಈರುಳ್ಳಿ ಹಾಕಿದ್ದೆ. ಇದ್ರದ್ದು ಬಗ್ಗೆ ನಾನು ವಿಡಿಯೋ ಮಾಡಿ ನಿಮಗೆ ಕೂಲಂಕುಷವಾಗಿ ತಿಳಿಸ್ತೀನಿ ಸ್ನೇಹಿತರೆ. ಈರುಳ್ಳಿ ಗೆಡ್ಡೆಯನ್ನು ತೊಗೊಂಡು ಒಂದ್ಸಲ ಇಟ್ಟೆ. ಅದನ್ನು ನೋಡಿದ್ರೆ ಬೀಜ ಈ ರೀತಿ ಆಯಿತು. ಇದೇ ಬೀಜನ ನಾನು ಈ ರೀತಿಯೇ ಬೀಜ ಮಾಡಿಕೊಂಡು ಸಾಕಷ್ಟು ಪಾಟಲ್ಲಿ ಬೆಳೆಸಿದ್ದಷ್ಟೇ ಸ್ನೇಹಿತರೆ. ಮತ್ತು ನನಗೆ ಸ್ಪೆಟಿಕ ಈ ಕಲರ್ ತುಂಬ ಇಷ್ಟ, ಅದರಲ್ಲೂ ಬ್ಲೂ ಇನ್ನೂ ಇಷ್ಟ.